ಯೇಸು ಕ್ರಿಸ್ತರ ಯಾತನೆ, ಮರಣ ಮತ್ತು ಪುನರುತ್ಥಾನ ಕ್ರಿಸ್ತ ಸಭೆಯ ಅಸ್ಥಿವಾರ ಹಾಗೂ ಕ್ರೈಸ್ತ ಬದುಕಿನ ಜೀವಾಳವಾಗಿದೆ. ಕಥೋಲಿಕ ಪಂಚಾಂಗದಲ್ಲಿ ತಪಸ್ಸು ಕಾಲಕ್ಕೆ ವಿಶೇಷ ಸ್ಥಾನವಿದೆ. ವಿಭೂತಿ ಬುಧವಾರದಂದು ಪವಿತ್ರ ಶನಿವಾರದವರೆಗೆ ಸುಮಾರು 5 ವಾರಗಳನ್ನೊಳಗೊಂಡಿದೆ ತಪಸ್ಸು ಕಾಲ. ಆಂಗ್ಲ ಭಾಷೆಯಲ್ಲಿ ಇದನ್ನು ಲೆಂಟ್ ಎಂದು ಕರೆಯುತ್ತಾರೆ. ಹಳೆ ಇಂಗ್ಲಿಷ್ ಭಾಷೆಯಲ್ಲಿ ಲೆಂಟನ್ ಎಂದರೆ ಉದ್ದನೆಯ ದಿನವೆಂದಿದ್ದು ವಸಂತ ಋತುವನ್ನು ಸೂಚಿಸುವುದು. ಈ ಋತುವಿನಲ್ಲಿ ಬರುವ ವರ್ಷಕಾಲಕ್ಕೂ ಈ ಹೆಸರನ್ನೇ ಬಳಸಲಾಯಿತು. ಕ್ರಿಸ್ತನು ಸಮಸ್ತ ಮಾನವ ಕೋಟಿಯ ಪಾಪ ನಿವಾರಣೆಗಾಗಿ ಮತ್ತು ಉದ್ಧಾರಕ್ಕಾಗಿಯೂ ಪಟ್ಟ ಯಾತನೆ ಮತ್ತು ಹೊಂದಿದ ಮರಣವನ್ನು ಸ್ಮರಿಸಿ ಇದರ ಬೆಳಕಿನಲ್ಲಿ ಮಾನವರಾದ ನಮ್ಮ ನೈಜ ದುಸ್ಥಿತಿ ಹಾಗೂ ಅಗತ್ಯತೆಗಳನ್ನು ಮನಗಂಡು ಪಶ್ಚಾತ್ತಾಪ, ಪ್ರಾಯಶ್ಚಿತ, ಪಾಪ ನಿವೇದನೆ, ಉಪವಾಸ ಮತ್ತು ಪ್ರಾರ್ಥನೆಗಳೊಂದಿಗೆ ದೇವರ ಅಭಿಮುಖರಾಗುವುದು ತಪಸ್ಸು ಕಾಲದ ಉದ್ದೇಶ. ಈ ನಿಟ್ಟಿನಲ್ಲಿ ಧರ್ಮಸಭಾ ಸದಸ್ಯರು ಆಧ್ಯಾತ್ಮಿಕ ಮತ್ತು ನೈತಿಕ ಮಟ್ಟವನ್ನು ಕಾಪಾಡಲು ಧರ್ಮಸಭೆಯ ಆಚರಣಾ ವಿಧಿಗಳಲ್ಲಿ ತಪಸ್ಸು ಕಾಲವು ಪ್ರಮುಖ ಕಾಲಘಟ್ಟವಾಗಿದೆ. ಇದರಿಂದಾಗಿ ಈ ಅವಧಿಯ ಪ್ರಾರಂಭದ ದಿನವಾದ ಬುಧವಾರದಂದು ಪಶ್ಚಾತ್ತಾಪ, ಪ್ರಾಯಶ್ಚಿತ, ಪ್ರಾರ್ಥನೆ ಮತ್ತು ಉಪವಾಸ ಇವುಗಳ ಜೊತೆಗೆ ದುಃಖದ ಕುರಿತಾಗಿ ಗೋಣಿತಟ್ಟನ್ನು ಹೊದ್ದುಕೊಂಡು ಮೈಮೇಲೆಲ್ಲ ಬೂದಿಯನ್ನು ಸಿಂಪಡಿಸಿಕೊಂಡು ಉಪವಾಸವನ್ನು ಕೈಗೊಳ್ಳುವ ರೂಢಿಯು ಪ್ರಚಲಿತದಲ್ಲಿತ್ತು. ಈ ಆಚರಣೆಯು ಪ್ರಾರಂಭಗೊಂಡದ್ದು ಬುಧವಾರವಾದ್ದರಿಂದ ವಿಭೂತಿ ಬುಧವಾರ ಎಂದು ಹೆಸರನ್ನಿಟ್ಟರು. ಹಿಂದೆ ಬೂದಿ ಬುಧವಾರಕ್ಕೆಂದೇ ವಿಶೇಷ ಆರಾಧನಾ ಕ್ರಮವೊಂದು ಬಳಕೆಯಲ್ಲಿತ್ತು. ಆ ದಿನಕ್ಕೆಂದು ಆರಾಧನೆಯಲ್ಲಿ ಕೀರ್ತನಾ ಗ್ರಂಥದಿಂದ ಆಯ್ದ ಪಶ್ಚಾತ್ತಾಪಕ್ಕೆ ಸಂಬಂಧಿಸಿದ 7 ಕೀರ್ತನೆಗಳನ್ನು ಪಠಿಸಿ ಸಂದರ್ಭಕ್ಕೆ ತಕ್ಕಂತೆ 7 ಪ್ರಾರ್ಥನೆಗಳನ್ನು ಜಪಿಸಿ ಆನಂತರ ಗಂಭೀರ ಆತ್ಮಶೋಧನೆಯ ಬಳಿಕ ಕ್ಷಮಾವಾಚನವನ್ನು ನೀಡಲಾಗುತ್ತಿತ್ತು. ಅಲ್ಲದೆ ಎಲೈ ಮನುಷ್ಯನೇ, ನೀನು ಬೂದಿ, ಪುನಃ ಬೂದಿಯಾಗುವೆ ಎಂಬ ಉಕ್ತಿಯೊಂದಿಗೆ ಮೊದಲೇ ಪ್ರತಿಷ್ಠಿಸಿದ ಬೂದಿಯನ್ನು ಭಕ್ತರ ಹಣೆಯ ಮೇಲೆ ಸವರಲಾಗುತ್ತಿತ್ತು. ಸಂವಾದಗಾನ, ಪ್ರಾರ್ಥನೆಗಳಾದ ಬಳಿಕ ದಿವ್ಯ ಬಲಿ ಪೂಜೆ ನಡೆಯುತ್ತಿತ್ತು. 10ನೇ ಶತಮಾನದಲ್ಲಿ ವಿಭೂತಿ ಬುಧವಾರವು ಇನ್ನೊಂದು ಹೊಸ ಘಟ್ಟವನ್ನು ತಲುಪಿತು. ಅಲ್ಲಿಯವರೆಗೂ ಕೇವಲ ಬಹಿರಂಗ ಪಾಪದಲ್ಲಿ ಜೀವಿಸುವವರಿಗೆ ಮಾತ್ರವೇ ಬೂದಿ ಬುಧವಾರ ವಿಶೇಷ ಆರಾಧನೆಯನ್ನು ಸೀಮಿತಗೊಳಿಸುವುದು ಅಷ್ಟಾಗಿ ಸರಿ ಕಾಣದೆ ಹೋದ್ದರಿಂದ ಈ ಕ್ರಮ 10ನೇ ಶತಮಾನದಲ್ಲಿ ರದ್ದಾಯಿತು. ಇದಕ್ಕೆ ಬದಲಾಗಿ ಇಡೀ ಸಭೆಯು ದೇವರ ಸಾನ್ನಿಧ್ಯದಲ್ಲಿ ಪಶ್ಚಾತ್ತಾಪ ಪಡುವುದನ್ನು ಈಗ ಆಧರಿಸಲಾಯಿತು. ಇದಕ್ಕೆ ಸಂಕೇತವಾಗಿ ಅಂದು ಯಾಜಕರೊಡನೆ ಸೇರಿ ಎಲ್ಲ ಶ್ರೀಸಾಮಾನ್ಯರು ತಪಸ್ಸು ಕಾಲದ ಆಚರಣೆಯ ಪ್ರಯುಕ್ತ ತಲೆಯ ಮೇಲೆ ಬೂದಿಯನ್ನು ಹಚ್ಚಿಕೊಳ್ಳುವ ಪದ್ಧತಿ ಪ್ರಾರಂಭವಾಯಿತು. ಈಗಲೂ ಅದೇ ಪದ್ಧತಿ ಕಥೋಲಿಕರಾದ ನಮ್ಮಲ್ಲಿದ್ದು ಬೂದಿಗಾಗಿ ಹಿಂದಣ ವರ್ಷದ ಬಳಸಿದ ಗರಿಗಳಿಂದ ಬೂದಿಯನ್ನು ತಯಾರಿಸುವುದು ವಾಡಿಕೆ. ತಪಸ್ಸು ಕಾಲವನ್ನು ಸರಿಯಾಗಿ 40 ದಿನ ಪರಿಪಾಲಿಸುವ ಸಂಬಂಧ ವಿಭಿನ್ನವಾದ 3 ಸಂಪ್ರದಾಯಗಳನ್ನು ಗುರುತಿಸಬಹುದು. ಮೊದಲನೆಯದಾಗಿ, ಶನಿವಾರ ಮತ್ತು ಭಾನುವಾರಗಳನ್ನು ಉಪವಾಸದ ದಿನಗಳೆಂದು ಪರಿಗಣಿಸದೆ 8 ವಾರಗಳ ಅವಧಿಯನ್ನು ಇಟ್ಟುಕೊಳ್ಳುವುದು. ಎರಡನೆಯದಾಗಿ, ವಿಭೂತಿ ಬುಧವಾರದ ಹಿಂದಣ ಸೋಮವಾರದಿಂದಲೇ ಪ್ರಾರಂಭಿಸಿ ಶನಿವಾರ ಮತ್ತು ಭಾನುವಾರಗಳೆರಡನ್ನೂ ಉಪವಾಸದ ದಿನಗಳೆಂದು ಪರಿಗಣಿಸಿ ಗರಿಗಳ ಭಾನುವಾರದ ತನಕ ಮಾತ್ರ ಉಪವಾಸ ಮಾಡುವುದು. ಮೂರನೆಯದಾಗಿ, ಬೂದಿ ಬುಧವಾರದಂದು ಪುನರುತ್ಥಾನದ ಹಬ್ಬದವರೆಗೆ ಭಾನುವಾರದ ಹೊರತು ಉಳಿದ ಎಲ್ಲ ದಿನಗಳಲ್ಲಿ ಉಪವಾಸವಿರುವುದು.
ಇವುಗಳಲ್ಲಿ ಕೊನೆಯದು ಪಾಶ್ಚಾತ್ಯ ಸಂಪ್ರದಾಯ ಮಧ್ಯಕಾಲೀನ ಯುಗದ ನಿಯಮಕ್ಕನುಸಾರ ಉಪವಾಸ ಕಾಲದಲ್ಲಿ 9 ಮಾತ್ರ ಊಟ. ಇದರೊಂದಿಗೆ ದಿನದಲ್ಲಿ 1-2 ಬಾರಿ ಲಘು ಉಪಹಾರ ಮಾಡಬಹುದಿತ್ತು. ಹೀಗೆ ಮಾಡುವುದರಿಂದ ಕ್ರಿಸ್ತನ ಮೇಲಿಟ್ಟಿರುವ ನಮ್ಮ ನಂಬಿಕೆ ನಿರೀಕ್ಷೆ ಹುಸಿಯಾಗಬಾರದೆಂಬುದೇ ಆದೇಶವಾಗಿತ್ತು. ಯೇಸು ಕ್ರಿಸ್ತನ ಯಾತನೆ ಮತ್ತು ಮರಣವನ್ನು ಧ್ಯಾನ ಮಾಡಲು ಪ್ರಾರಂಭಿಸುವ ಬುಧವಾರದ ದಿನವನ್ನು ಬೂದಿ ಬುಧವಾರವೆಂದು ಆಚರಿಸಲಾಗುತ್ತಿತ್ತು. ಬೂದಿಯನ್ನು ಮೈಗೆ ಹಚ್ಚಿಕೊಳ್ಳುವುದು, ಬೂದಿಯಲ್ಲಿ ಕುಳಿತುಕೊಳ್ಳುವುದು ತನ್ನನ್ನೇ ತಗ್ಗಿಸಿಕೊಳ್ಳುವುದಕ್ಕೆ ಮನಪರಿವರ್ತನೆಗೆ ಬಾಹ್ಯ ಗುರುತಾಗಿತ್ತು. ಇಂದು ನಾವು ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಂಡು ಹೃದಯ ಪರಿವರ್ತನೆ ಆಗಿದೆ ಎಂದು ಸುಮ್ಮನಿರುವುದಲ್ಲ, ಆದರೆ ನಮ್ಮ ದೃಷ್ಟಿಯನ್ನು ಶಿಲುಬೆಯ ಕಡೆ ಕೇಂದ್ರೀಕರಿಸಬೇಕು. ಏಕೆಂದರೆ ಮುಂಬರುವ ಯಾತನಾ ದಿನಗಳಲ್ಲಿ ನಮಗೋಸ್ಕರವಾಗಿ ಶಿಲುಬೆಗೇರಿದ ಯೇಸು ಕ್ರಿಸ್ತನ ಯಾತನೆಯ ಧ್ಯಾನವೇ ಮುಖ್ಯವಾಗಿರುವುದು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಿದ್ದರ ಉದ್ದೇಶವು ಆತನನ್ನು ನಂಬುವವರೆಲ್ಲರೂ ನಿತ್ಯ ಜೀವನವನ್ನು ಪಡೆಯಬೇಕೆಂಬುದಕ್ಕಾಗಿಯೇ ಎಂದು ಯೋವಾನ 3:15 ಬರೆದರೆ, ಅದಕ್ಕೆ ಹಿನ್ನೆಲೆಯಾಗಿ ಜನರಿಗೆ ಶಿಲುಬೆಯ ಅರ್ಥವು ಸ್ಪಷ್ಟವಾಗಿ ತಿಳಿಯುವ ಉದ್ದೇಶದಿಂದ ಮೋಶೆಯು ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿಟ್ಟ ಉದಾಹರಣೆಯು ಕೊಡಲ್ಪಟ್ಟಿದೆ. ಈ ವಿಷಯವನ್ನು ಧ್ಯಾನಿಸೋಣ. ಇಸ್ರಾಯೇಲರು ಪ್ರಯಾಣ ಮಾಡುತ್ತಿರಲು ಪ್ರಯಾಣದಿಂದ ಅವರಿಗೆ ಬೇಸರವಾಯಿತು. ನೇರ ಮಾರ್ಗದಿಂದ ಹೋಗಿ ಕಾನಾನ್ ದೇಶವನ್ನು ಸೇರಿದ್ದರೆ ಹೆಚ್ಚು ದಿನ ಪ್ರಯಾಣ ಮಾಡಬೇಕಾಗಿರಲಿಲ್ಲ. ಆದರೆ ಈಗ ಅವರು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವಂತೆ ಸುತ್ತು ಮಾರ್ಗವನ್ನು ಹಿಡಿಯಬೇಕಾಗಿದ್ದುದರಿಂದ ಪ್ರಯಾಣದ ಅವಧಿಯು ಹೆಚ್ಚಾಯಿತು. ಪ್ರತಿದಿನ ಪ್ರಯಾಣ ಮಾಡುತ್ತಾ ಇರುವುದು ಅವರಿಗೆ ಬೇಸರವನ್ನು ತಂದಿತು. ನಡೆಯುವುದರಿಂದ ಆಯಾಸವಾಯಿತು. ಆಯಾಸ ಬೇಸರಿಕೆಯಿಂದ ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡರು. ತಮ್ಮ ಮುಂದೆ ಹಾಲು ಜೇನು ಹರಿಯುವ ಕಾನಾನ್ ದೇಶವಿದೆ, ಅಲ್ಲಿಗೆ ತಲುಪಿದರೆ ಸಮಾಧಾನ ಸಮೃದ್ಧಿ ದೊರೆಯುವುದೆಂಬ ನಿರೀಕ್ಷೆಯು ಈಗ ಅವರಲ್ಲಿ ಮುಸುಕಾಗುತ್ತಾ ಹೋಗುವಂತಿದೆ. ಎಷ್ಟು ಕಾಲ ಹೀಗೆ ಅಲೆಯುತ್ತಿರಬೇಕು, ನಮಗೆ ಸಾಕಾಯಿತು ಎಂದುಕೊಂಡರು. ನಮ್ಮ ಜೀವನದಲ್ಲಿಯೂ ಕ್ರಿಸ್ತನ 2ನೆಯ ಆಗಮನದ ನಿರೀಕ್ಷೆಯ ಬಗ್ಗೆ ಇದೇ ರೀತಿಯ ಆತಂಕ ಕೆಲವರಲ್ಲಿ ಇದೆಯಲ್ಲವೇ? ಕ್ರಿಸ್ತನು ಬರುವುದು ಯಾವಾಗ ಎಂಬ ಬೇಸರ ನಮಗೂ ಬರುತ್ತದೆ. ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡಿದರು. ಅನೇಕ ರೀತಿಯ ಅದ್ಭುತಗಳನ್ನು ಗಮನಿಸಿದ ಇಸ್ರಾಯೇಲರು ಗುಲಾಮಗಿರಿ, ಯಾತನೆ, ಕಷ್ಟ, ವೇದನೆಗಳಿಂದ ತುಂಬಿದ ಪರಿಸ್ಥಿತಿಯಿಂದ ತಮ್ಮನ್ನು ಬಿಡಿಸಿ ವಿಮೋಚಿಸಿದ ದೇವರು ಮಹೋಪಕಾರಗಳನ್ನು ಮರೆತುಬಿಟ್ಟು ದೇವರಿಗೆ ವಿರೋಧವಾಗಿ ಅವರು ಮಾತಾಡಿದರು. ನಮಗೆ ಕಷ್ಟ, ಹಿಂಸೆ, ಅನಾರೋಗ್ಯ, ನಿರಾಶೆ, ಬಡತನ ಬರುವಾಗ ನಾವು ತಾಳ್ಮೆ ಕಳೆದುಕೊಳ್ಳುತ್ತೇವೆ. ನಮ್ಮ ಭಕ್ತಿಯ ಜೀವನದ ಬಗ್ಗೆ ವಿಮರ್ಶಾತ್ಮಕ ದೃಷ್ಟಿಯಿಂದ ವಿಚಾರಿಸಿ ಫಲ ಕಾಣುವುದಿಲ್ಲವೆಂದು ತಿಳಿದು ದೇವರನ್ನೇ ದೂಷಿಸುತ್ತೇವೆ. ಯೋಬನ ಹೆಂಡತಿಯೂ ಇದೇ ರೀತಿಯಲ್ಲಿ ಮಾಡಲಿಲ್ಲವೇ? ದೇವರನ್ನು ದೂಷಿಸಿದಳು. ನಾಯಕತ್ವವನ್ನು ವಹಿಸಿಕೊಂಡ ಎಲ್ಲ ಕಷ್ಟ, ಬಾಧೆ, ಮಾನಸಿಕ ಚಿಂತನೆಗಳು ಸಹಿಸಿಕೊಂಡು ಇಡೀ ಜನಾಂಗವನ್ನೇ ಮುನ್ನಡೆಸುತ್ತಿದ್ದ ತಮ್ಮ ನಾಯಕ ಮೋಶೆಯನ್ನು ತಿರಸ್ಕರಿಸುವ ರೀತಿಯಲ್ಲೇ ಅವನಿಗೆ ವಿರೋಧವಾಗಿ ಮಾತಾಡಿದರು. ನಮ್ಮ ಮೇಲಾಧಿಕಾರಿಗಳ ಬಗೆಗೂ ಧರ್ಮಗುರುಗಳ ಬಗ್ಗೆಯೂ ಇದೇ ರೀತಿಯಲ್ಲಿ ಗೊಣಗುಟ್ಟುತ್ತಾ ಅವರನ್ನು ವಿರೋಧಿಸುತ್ತೇವಲ್ಲವೇ? ಅವರು ದೇವರ ಮುನ್ನಡೆಸುವುದನ್ನು ಅರಿಯದವರ ಹಾಗೆ ಮಾತನಾಡುತ್ತಿದ್ದಾರೆ. ಅವರನ್ನು ಕೊಲ್ಲುವುದೇ ದೇವರ ಹಾಗೂ ಮೋಶೆಯ ಉದ್ದೇಶವಾಗಿದ್ದರೆ ಅವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುತ್ತಲೇ ಇರಲಿಲ್ಲ. ಫರೋಹನು ಸಾಕಷ್ಟು ರೀತಿಯಲ್ಲಿ ಅವರನ್ನು ಬಾಧಿಸಿ
ಪೀಡಿಸಿ ಅವರ ವಂಶವನ್ನೇ ಇಲ್ಲವಾಗಿ ಮಾಡಲು ಹೊರಟಿದ್ದನು. ಐಗುಪ್ತ್ಯರಿಂದಾಗುತ್ತಿದ್ದ ಹಿಂಸೆಯನ್ನು ತಪ್ಪಿಸಿಕೊಳ್ಳಲು ದೇವರನ್ನು ಪ್ರಾರ್ಥಿಸಿದ ಈ ಜನಾಂಗ ಹಲವಾರು ಸಲ ತಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತ್ಯದ ಗುಲಾಮಗಿರಿಯಲ್ಲಿರುವುದೇ ಲೇಸೆಂದು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತನಾಡಿದರು. ದೇವರು ತಾನೇ ಇಸ್ರಾಯೇಲರಿಗೆ ದಯಪಾಲಿಸಿದ್ದ ಮನ್ನಾ, ಲಾವಕ್ಕಿಗಳ ಭೋಜನವು ಅವರಿಗೆ ನಿಸ್ಸಾರವಾದ ಆಹಾರವಾಯಿತು. ತಾಳ್ಮೆಯನ್ನು ಕಳೆದುಕೊಂಡು ಅವರು ಬುದ್ಧಿಗೇಡಿಗಳಾಗಿ ದೈವಿಕ ವಿಷಯಗಳನ್ನು ತಿರಸ್ಕರಿಸಿದರು. ಸತ್ಯವೇದದ ಮೌಲ್ಯಗಳನ್ನು ಎಷ್ಟೋ ಸಲ ನಮಗೆ ನಿಸ್ಸಾರವಾಗಿವೆ ಎಂದು ಹೇಳುತ್ತೇವಲ್ಲವೇ? ದೇವರ ಶಿಕ್ಷೆ ಅವರ ಮೇಲೆ ಬಂದೆರಗಿತು. ಉರಿಮಂಡಲಗಳು ಅಂದರೆ ವಿಷಸರ್ಪಗಳು ಅವರ ಮಧ್ಯದಲ್ಲಿ ಬಂದು ಕಚ್ಚಿದ್ದರಿಂದ ಬಹುಜನರು ಸತ್ತು ಹೋದರು. ಜೀವದಾಯಕರಾದ ದೇವರಿಂದ ನಡೆಸಿಕೊಳ್ಳಲ್ಪಡುತ್ತಿರುವ ನಾವು ಅವರಿಂದ ಜೀವವನ್ನು ಬೇಡಿ ಪಡೆದುಕೊಳ್ಳುವ ಬದಲು ಮರಣಕ್ಕೆ ನಡೆಸುವಾತನೆಂದು ದೇವರನ್ನು ದೂಷಿಸಿದರು. ಅವರು ಗೊಣಗುಟ್ಟುವಂತೆಯೇ ಅನೇಕರು ವಿಷಸರ್ಪಗಳ ಬಾಧೆಯಿಂದ ಮರಣ ಹೊಂದಿದರು. ಅರಣ್ಯದಲ್ಲಿ ದೇವರು ನಿಮ್ಮನ್ನು ಕೊಲ್ಲಲು ತರಲಿಲ್ಲ. ಅರಣ್ಯ ಮಾರ್ಗದಲ್ಲಿ ನಡೆಸಿ ತರಬೇತಿ ಕೊಟ್ಟು ಯಾತನೆಯ ಮುಖಾಂತರ ಹಾಲು ಜೇನು ಹರಿಯುವ ಆಶೀರ್ವಾದದ ದೇಶಕ್ಕೆ, ಜೀವನಕ್ಕೆ ನಡೆಸುವುದು ಅವರ ವಿಧಾನವಾಗಿದೆ. ಆದರೆ ಅದನ್ನು ಮರೆತು ನೀವೇ ನಿಮ್ಮ ಮೇಲೆ ಮರಣವನ್ನು ಬರಮಾಡಿಕೊಳ್ಳುವವರಾಗಿದ್ದೀರಿ ಎಂದು ಮೋಶೆ ಅವರನ್ನು ತಾಕೀತು ಮಾಡಿದನು. ದೇವರಿಲ್ಲದ ಮಾರ್ಗ ಸೈತಾನನ ಮಾರ್ಗವಾಗಿದೆ. ಸೈತಾನನ ಬಲೆಯೊಳಗೆ ಸಿಲುಕಿದವನಿಗೆ ಸಿಗುವುದು ಮರಣವಲ್ಲದೆ ಮತ್ತಿನ್ನೇನು? ಜನರ ಪರಿವರ್ತನೆ. ಇಸ್ರಾಯೇಲರು ಪಕ್ವ ಮನಸ್ಸುಳ್ಳವರಾಗಿರಲಿಲ್ಲ. ತಪ್ಪು ಮಾಡುವುದು, ಶಿಕ್ಷೆ ಹೊಂದುವುದು, ಶಿಕ್ಷೆ ಬಂದಾಗ ಪಶ್ಚಾತ್ತಾಪ ಪಡುವುದು, ಕೃಪೆಗಾಗಿ ಬೇಡಿಕೊಳ್ಳುವುದು ಎಷ್ಟೋ ಸಲವಾಯಿತೆಂದು ನೋಡುತ್ತೇವೆ. ಇದು ಮಾನವನ ಸಹಜ ಸ್ವಭಾವಗುಣವೆಂದು ಹೇಳುತ್ತೇವೆ. ಏನೇ ಆದರೂ ಅವರಲ್ಲಿದ್ದ ಒಂದು ಒಳ್ಳೆಯ ಗುಣ ಎಂದರೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಪುನಃ ಪುನಃ ಹಿಂದಿರುಗಿ ಬರುವುದನ್ನು ನಾವು ಮೆಚ್ಚತಕ್ಕದ್ದು. ತಪ್ಪು ಮಾಡಿ ಕಠಿಣ ಹೃದಯವರಾಗಿ ದೇವರಿಂದ ದೂರ ಹೋಗಿಬಿಟ್ಟರೆ ಶಿಕ್ಷೆ ಮತ್ತು ಮರಣಕ್ಕೆ ಗುರಿಯಾಗುತ್ತೇವೆ. ಪರಿವರ್ತನೆಗೊಂಡು ದೇವರ ಕಡೆಗೆ ತಿರುಗಿಕೊಂಡರೆ ಆಶೀರ್ವಾದ. ಅಂತೆಯೇ ಅವರು ದೇವರ ಕಡೆಗೆ ತಿರುಗಿಕೊಂಡರು. ನಾವು ದೋಷಿಗಳಾದೆವು, ಪಾಪಿಗಳಾದೆವು, ಅಪರಾಧಿಗಳಾದೆವು, ಶಿಕ್ಷೆಗೆ ಯೋಗ್ಯರಾಗಿದ್ದೇವೆ. ಮೋಶೆಗೂ ದೇವರಿಗೂ ವಿರೋಧವಾಗಿ ಮಾತಾಡಿದ್ದು ಅಪರಾಧವೇ, ಪಾಪವೇ ಆಗಿದೆ. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗಬೇಕು. ಸರ್ಪಗಳನ್ನು ಕೊಂದು ಹಾಕಿ ಉಳಿದುಕೊಳ್ಳುವ ಬಲ ಅವರಿಗಿಲ್ಲ. ಸರ್ಪಗಳ ಹಾವಳಿ ವಿಪರೀತವಾಗಿದ್ದು ಅವು ಇಸ್ರಾಯೇಲರನ್ನು ನಾಶ ಮಾಡಲು ಬಂದವುಗಳಾಗಿದ್ದವು. ಅವುಗಳ ಪೀಡೆಯಿಂದ ತಪ್ಪಿಸಿಕೊಳ್ಳಲು ನಮಗೆ ಶಕ್ತಿಯಿಲ್ಲ. ದೇವರೇ ಅವುಗಳನ್ನು ತೊಲಗಿಸಬೇಕು. ಸೈತಾನನನ್ನು ದೇವರೇ ಸೋಲಿಸಿ ಓಡಿಸಬೇಕು. ಅದಕ್ಕಾಗಿ ಮೋಶೆಯು ದೇವರಿಗೆ ಪ್ರಾರ್ಥಿಸಬೇಕು. ನಮ್ಮ ಮೇಲೆ ದೇವರು ಕೋಪಗೊಂಡಿದ್ದಾರೆ, ನಮ್ಮನ್ನು ಶಿಕ್ಷಿಸುತ್ತಿದ್ದಾರೆ. ನಮ್ಮಷ್ಟಕ್ಕೆ ನಾವೇ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮೋಶೆಯು ದೇವರಿಗೆ ಪ್ರಾರ್ಥನೆ ಮಾಡಿ ಈ ಬಾಧೆಯಿಂದ ಬಿಡಿಸಬೇಕು. ದೇವರಿಗೂ ಇಸ್ರಾಯೇಲರಿಗೂ ಮಧ್ಯಸ್ಥರಾಗಿ ಜನಾಂಗವನ್ನು ನಡೆಸುತ್ತಿದ್ದ ನಾಯಕನಾಗಿರುವ ಮೋಶೆಯು ಈಗ ಜನರ ಪ್ರಾಣ ಉಳಿಸುವಂತೆ ದೇವರಿಗೆ ಮೊರೆಯಿಡಬೇಕು. ಮೋಶೆಯು ದೇವರನ್ನು ಪ್ರಾರ್ಥಿಸಿದನು. ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ದೇವರ ಸಲಹೆಯಂತೆ ಮೋಶೆಯು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದರು. ದೇವರು ಪ್ರಾರ್ಥನೆ ಕೇಳುವ ದೇವರು. ಪಾಪದ ಬಾಧೆಯಿಂದ ನರಳುತ್ತಾ ಸಹಾಯಕ್ಕಾಗಿ ಕೂಗುತ್ತಿರುವ ಧ್ವನಿಗೆ ಕಿವಿಗೊಟ್ಟು
ಸಹಾಯ ಕೊಡಲು ತ್ವರಿತಗತಿಯಿಂದ ಬರುವ ದೇವರು ನಮಗಿದ್ದಾರೆ. ಸೈತಾನನ ಬಾಧೆಗೆ ಒಳಗಾಗುವಾಗಲೆಲ್ಲ ದೇವರನ್ನು ಗಟ್ಟಿಯಾಗಿ ಕೂಗಿ ಕರೆಯೋಣ. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಸರ್ಪವು ಅವರನ್ನು ಗುಣಪಡಿಸಲಿಲ್ಲ. ತಾಮ್ರದ ಸರ್ಪವು ಅವರಲ್ಲಿದ್ದ ವಿಷವನ್ನು ತೆಗೆಯಲಿಲ್ಲ. ದೇವರು ಬದುಕುವ ಮಾರ್ಗ ಮಾಡಿ ಆ ಜನರಲ್ಲಿ ಜೀವಿಸಬೇಕೆಂಬ ಅಪೇಕ್ಷೆಯನ್ನು ಹುಟ್ಟಿಸಿ ಅವರ ಪ್ರಾಣವನ್ನು ಉಳಿಸಿದರು. ಸರ್ಪಗಳಿಂದ ಗಾಯಪಟ್ಟವರು ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದಾಗ ಅವರು ಕಂಡಿದ್ದೇನು? ಧ್ವಜಸ್ತಂಭದ ಮೇಲೆ ಇದ್ದ ಸರ್ಪವು ಸತ್ತು ಹೋದದ್ದು, ಜೀವಶಕ್ತಿಯಿಲ್ಲದ್ದು, ಅದರಲ್ಲಿ ಚಲನೆಯಿಲ್ಲ. ಸತ್ತು ಹೋದ ಸರ್ಪ ತಮ್ಮನ್ನು ಬಾಧಿಸಲಾರದು. ಸರ್ಪ ಸತ್ತು ಹೋಗಿದೆ, ನಾವು ಬದುಕುತ್ತೇವೆ. ಈ ಧ್ವಜಸ್ತಂಭದ ಹಿಂದೆ ದೃಷ್ಟಿಯನ್ನು ಹರಿಸಿ ಅವರು ತಮ್ಮ ಜೀವ ಕಾಪಾಡುವ ದೇವರಲ್ಲಿ ನಂಬಿಕೆ ಇಟ್ಟರು. ನೋಡಿದವರು ಅಂದರೆ ದೇವರ ಮಾತಿಗೆ ವಿಧೇಯರಾದವರು ಬದುಕಿಕೊಂಡರು. ಮರಣದಿಂದ ಜೀವ ಪಡೆದುಕೊಳ್ಳಲು ನಾವು ಕರೆಯಲ್ಪಟ್ಟಿದ್ದೇವೆ. ಎತ್ತರದಲ್ಲಿರುವ ಯೇಸು ಪ್ರಭುವನ್ನು ದೃಷ್ಟಿಸೋಣ. ನಾವು ನಿತ್ಯ ಜೀವವನ್ನು ಹೊಂದುವಂತೆ ಯೇಸು ಕ್ರಿಸ್ತ ಶಿಲುಬೆಗೆ ಹಾಕಲ್ಪಟ್ಟರು. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತರು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟರು. ಪಾಪಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿದ್ದಂತೆ ನಮ್ಮ ಪೂರ್ಣ ಸ್ವಭಾವವು ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ ಎಂದು ತಿಳಿದಿದ್ದೇವೆ. ಶಿಲುಬೆಯ ವಿಷಯವಾದ ಮಾತು ವಿನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ನನಗಾದರೂ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಜಯಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ನಾನು ಶಿಲುಬೆಗೆ ಹಾಕಿಸಿಕೊಂಡ ಲೋಕದ ಪಾಲಿಗೆ ಸತ್ತೆನು. ಯೇಸು ಕ್ರಿಸ್ತನೇ, ನೀನು ನಮ್ಮ ಪಾಪಗಳನ್ನು ವಿಮೋಚಿಸಿ ಬಿಡುಗಡೆ ಕೊಡಲು ಶಿಲುಬೆಯ ಮೇಲೆ ನಿನ್ನ ಪ್ರಾಣ ಸಮರ್ಪಿಸಿರುವೆ. ಪಾಪದ ವಿಷದಿಂದ ತುಂಬಿದ ನನ್ನ ಜೀವನವನ್ನು ಶುದ್ಧೀಕರಿಸಿ ನನಗೆ ಜೀವ ಕೊಡಲು ನೀನು ಮರಣ ಹೊಂದಿರುವೆ. ಕ್ರೂಜೆಯ ಮೇಲೆ ಮರಣಕ್ಕೆ ಸೈತಾನನಿಗೆ ಸೋಲಾಯಿತು. ವಿಷವು ಹೋಗಿ ಅಮೃತವಾಯಿತು. ನಿನ್ನನ್ನೇ ದೃಷ್ಟಿಸುತ್ತಿರುವೆನು, ನನ್ನನ್ನು ಕರುಣಿಸಿ ಮುನ್ನಡೆಸು.